ಹಿಟ್ಲರ್ ಕಲ್ಯಾಣ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಸುಂದರ ಜಿಲ್ಲೆ ಕೊಪ್ಪಳ. ಜಾನಪದ ಸಾಹಿತ್ಯ ಸಂಪತ್ತಿನಿಂದಲೂ ಧಾರ್ಮಿಕತೆ ಮತ್ತು ಸೌಹಾರ್ದತೆಯನ್ನು ಕಾಪಾಡುತ್ತಿರುವ ಜಿಲ್ಲೆ ಕೊಪ್ಪಳ. ಕೊಪ್ಪಳದ ಸಾಂಸ್ಕೃತಿಕ ಘನತೆಯನ್ನು ಬಿಂಬಿಸಿ ಏನಾದರೂ ಸರಿಯೇ ಮೊದಲು ಮಾನವನಾಗು ಎಂದು ಸಾರಿದ ಕವಿ ಸಿದ್ದಯ್ಯ ಪುರಾಣಿಕರ ಕಾವ್ಯಭೂಮಿ ಯಲಬುರ್ಗ. ಇದೇ ತಾಲೂಕು ಪುಟ್ಟರಾಜು ಗವಾಯಿಗಳ ಪರಂಪರೆಯನ್ನು ಮುಂದುವರೆಸುತ್ತಿರುವ ಕಲ್ಲೂರಿನ ಕಲ್ಲಯ್ಯಜ್ಜನವರನ್ನು ಕಾಣಿಕೆಯಾಗಿ ನೀಡಿದೆ. ಕರುನಾಡಿಗೆ ಅತಿ ಹೆಚ್ಚು ನ್ಯಾಯಾಧೀಶರನ್ನು ಕೊಟ್ಟ ಜ್ಞಾನ ನಗರಿ ಯಲಬುರ್ಗ. 4 IAS ಅಧಿಕಾರಿಗಳು ಜೊತೆಗೆ 18 ನಾಟಕ ಕಂಪನಿಗಳ ಜೊತೆ ಮನೋರಂಜನೆಯನ್ನು ಆಳಿದ ರಂಗನೆಲವಿದು. ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಹಿರೇಮಠ ಹಾಗೂ ಯೋಗ ಪಟುಗಳನ್ನು ತಯಾರಿಸುವ ಪ್ರಸಿದ್ಧ ಮುರುಡಿ ಮಠ ಧಾರ್ಮಿಕ ಲೋಕಕ್ಕೆ ಕಳಶ. ನಾಡಿನ ಹೆಮ್ಮೆಯ ನಾಯಕ ಯುವಕರ ಕಣ್ಮಣಿ ಹಾಲಪ್ಪ ಆಚಾರವರ ದಕ್ಷ ಆಡಳಿತ ಯಲಬುರ್ಗಾದ ಪ್ರೀತಿ ಕರುಣೆಗಳನ್ನು ಸಾರಿ ಹೇಳುತ್ತದೆ. ಹೃದಯ ಶ್ರೀಮಂತಿಕೆಯಿಂದ ಹೆಸರಾದ ಯಲಬುರ್ಗಾ ಜನತೆಗೆ ಈ ಕಾರ್ಯಕ್ರಮವನ್ನು ಹೆಮ್ಮೆಯಿಂದ ಸಮರ್ಪಿಸುತ್ತಿದೆ ನಿಮ್ಮ ಜೀವಾಹಿನಿ. ಯಲಬುರ್ಗಾ ಜಿ ಕನ್ನಡ ಜಾತ್ರೆಗೆ ಸಾಕ್ಷಿಯಾಗೋಕೆ ಹಿಟ್ಲರ್ ಕಲ್ಯಾಣದ ಕಲಾವಿದರು ಮತ್ತು ತಂತ್ರಜ್ಞರ ತಂಡ ಪ್ರಯಾಣ ಬೆಳೆಸಿದ್ರು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಹಿಟ್ಲರ್ ಕಲ್ಯಾಣದ ವಿಶ್ವ ರೂಪ. ಇವತ್ತು ನಾವು ಎಲ್ಲಿಗೆ ಬಂದಿದೀವಿ ಅಂತ ನಿಮ್ಗೆಲ್ರಿಗೂ ಗೊತ್ತು, ಆದ್ರೂ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಹಿಟ್ಲರ್ ಕಲ್ಯಾಣ ಕುಟುಂಬದ ಜೊತೆ ಇವತ್ತು ಕೊಪ್ಪಳದಲ್ಲಿ ಜಾತ್ರೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ನಮ್ಮ ಬೇಜಾರದ ವಿಷಯ ಏನಂದ್ರೆ ಏಜಸ್ವಾಮಿ ಬಸ್ಸಲ್ಲಿ ಇಲ್ಲ. ಹಾಗಾಗಿ ಇಡೀ ಫ್ಯಾಮಿಲಿಯ ಜವಾಬ್ದಾರ ನನ್ನ ಹೆಗಲ ಮೇಲೆ ಇಟ್ಟಿದ್ದಾರೆ. ಸೊ ಒಂದ್ ಸೈಡ್ ಹೆಗಲಿ ಹೀಗಾಗೋಗಿದೆ, ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಕನ್ನಡಕ ಹಾಕೊಂಡು ಮಲ್ಕಿದ್ದಾರೆ. ಒಳ್ಳೆ ಜಾತ್ರೆಗೆ ಬರ್ತಿದಾರ ಅಥವಾ ಸೂರ್ಯಗ್ರಹಣ ನೋಡಕ್ ಬರ್ತಿದಾರ ಒಂದು ಗೊತ್ತಾಗ್ತಿಲ್ಲ. ಇವ್ರನ್ನ ಹೇಗೆ ಎಬ್ಬಿಸ್ಬೇಕಂತ ನಮ್ಗೆ ಗೊತ್ತಿಲ್ವಾ? ನೋಡ್ತಾ ಏಜೆ ಸರ್ ಬಂದ್ರು ನೋಡಿದ್ರೆ ಹೆಂಗ್ ಎಬ್ಬಿಸ್ದೆ ಅಂತ. ಇದು ನನ್ನ ಜಲಕ್ಕು. ಮತ್ತೆ ನಾನಿದ್ದ ಕಡೆ ಎಂಟರ್ಟೈನ್ಮೆಂಟ್ ಜೋಶ್ ಇಲ್ಲ ಅಂದ್ರೆ ಹೇಗೆ? ಮೊನ್ನೆ ಅವ್ರ ಎಲ್ಲರ ಹತ್ರ ಮಾತಾಡ್ಸೋದನ್ನ ಹೆಂಗ್ ಜೋಶ್ ಇದೆ ಅಂತ. ಹಲೋ ಮೇಡಮ್, ನಮಸ್ತೆ. ಕೋಮದಿಂದ ಸತ್ತಿದ್ರ ಕೋಮದಿಂದ ಎದ್ದು ಬಂದ್ರ? ಕೋಮದಿಂದ ಸತ್ತಿಲ್ಲ ನೀವು. ಅದೇ ಸ್ವಲ್ಪ ಕನ್ನಡಕ ತೆಗಿತೀರಾ? ಅಲ್ಲೂ ಬ್ಯಾಂಡೇಜ್ ಏನಾದ್ರೂ ಇದೆಯಾ? ಸರಿ. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ನಾವು ಸಿಂಗಾಪುರಕ್ಕೆ ಹೋಗ್ತಿದ್ದೀವಿ. ಅಲ್ಲೇ ಇವ್ರನ್ನ ಕರ್ಕೊಂಡು ಹೋಗುದು ವೇಸ್ಟ್. ಯಾಕಂತ ಹೇಳಿ ಹೋಗಿ ಬಂದ್ಮೇಲೆ ಎಲ್ಲಿಗೆ ಹೋಗಿ ಬಂದಿವಿ ಅಂತ ಗೊತ್ತಿರಲ್ಲ ಇವರಿಗೆ. ಓ, ಇವರು ನಮ್ಮ ಮನೆಯ ಹಿರಿಯ ಸೊಸೆ, ನಮ್ಮ ತಾಯಿ, ನಮ್ಮ ಮನೆಯ ತಾಯಿ. ಮೇಡಮ್, 2.5-3 ವರ್ಷ ಬಿಟ್ಟು ನಾವು ಜಾತ್ರೆಗೆ ಹೋಗ್ತಿದ್ದೀವಿ. ಹೇಗೆ ಅನಿಸ್ತಿದೆ ನಿಮ್ಗೆ? ಜನರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಅದೇ ಒಂದು ದೊಡ್ಡ ಸಂಭ್ರಮ. ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ನೀವು ಕನ್ನಡಕ ಹಾಕೊಂಡು ಮಲಗಿದ್ದೀರಲ್ಲ, ಇದಕ್ಕೆ ಏನ್ ಹೇಳೋಣ? ಇವರು ಎಲ್ಲರನ್ನು ಮಲಗಿಸ್ಬಿಟ್ಟಿದ್ರು, ಅದಕ್ಕೆ ಮಲಗಿದ್ರು. ಹಲೋ ಮಿಸ್ಟರ್, ನಾನು ಇವ್ರ ಬಟ್ಟೆ ಸರ್ಪಿದ್ದೇನಾದ್ರು ಆ್ಯಡ್ ಕೊಡ್ತಿದ್ದಾರೆ ಅನ್ಕೊಂಡೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಪಿ ಎಸ್ ಸರ್ ವಿಶ್ವರೂಪ್ ಅಂತ ಸರ್. ಈಗ ನಾವು ಅದೇ ಹೇಳ್ದಂಗೆ ನಾವು ಗುಡ್ ಮಾರ್ನಿಂಗ್. ಎದ್ದಿದ್ದೀರಲ್ವಾ? ಕಂಪ್ಲೀಟ್ ಆಗಿ ಎದ್ದಿದ್ದೀರಾ? ಎಲ್ಲಿ ಹೋಗ್ತಿದ್ದೀವಿ ನಾವು? ಕೊಪ್ಪಳಕ್ಕೆ. ಅಯ್ಯೋ ಬಂದ್ರು, ಸ್ವಲ್ಪ ಟ್ರ್ಯಾಕಿಗೆ ಬರ್ತಿದ್ದಾರೆ. ಈಗ ಅಲ್ಲಿ ಹೋಗಿ ಏನೆಲ್ಲ ಎಂಜಾಯ್ ಮಾಡ್ಬೇಕಂತಿದ್ದೀರಾ? ಅಲ್ಲಿಗೆ ಹೋಗಿ ಅದೇ ಅಲ್ಲಿನ ಜನರ ಜೊತೆ ಬೆರೆತು ಬೆರಿಬೇಕಂತಾನೆ ಕರ್ಕೊಂಡು ಹೋಗೋದು. ಅಲ್ಲಿ ಜನರ ಜೊತೆ ಬೆರೆತು ಒಂದು ಟ್ರಿಪ್ ತರ ಮಜಾ ಮಾಡ್ಕೊಂಡ್ ಬರೋಣ. ಹೌದು, ಎಲ್ಲ ಗೊತ್ತಾಯ್ತು. ನೀವು ಯಾಕೆ ನಿಮ್ಮ ಹೆಣ್ತಿನ ಬಿಟ್ಟು ಇಲ್ಲಿ ಕೂತಿದ್ದೀರಾ?
ಅದು ನಮ್ಮ ಅಣ್ಣನ ಹೆಂಡತಿ ಪಕ್ಕ ಕೂತಿದ್ದಾರಲ್ಲ, ಸ್ವಲ್ಪ ಅಟ್ಲೀಸ್ಟ್ ಮನೇಲಾನೆ ಯಾವಾಗಲೂ ಜೊತೆಗೆ ಇರ್ತಾರೆ, ಸ್ವಲ್ಪ ಚೇಂಜ್ ಇರಲಿ ಅಂತ. ಹೌದಾ? ಓಕೆ ಓಕೆ ಓಕೆ, ಹಾಗೆ ಓಕೆ. ಈಗ ಬರ್ತೀನಿ. ನಮ್ಮ ಈಗ ದ್ವಿತೀಯ ಬಹುಮಾನದ ಸೊಸೆ ಕರ್ನಾಟಕ, ಇವರು ಮಲಗಿದ್ದಾರೆ ಅಂತ ಅಂದ್ಕೊಂಡ್ರೆ ಇಲ್ಲ. ಮೇಡಮ್, ಇಲ್ಲಿ ರೆಸ್ಪೆಕ್ಟಲ್ಲಿ ಮಾತಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಮನೆಗೆ ಹೋದ್ಮೇಲೆ ಇವರು ನಮ್ಮನ್ನು ಕ್ಲಾಸ್ ತಗೋತಾರೆ. ಮೇಡಮ್, ಈಗ ನಾವು ಕೊಪ್ಪಳಕ್ಕೆ ಹೋಗ್ತಿದ್ದೀವಿ. ಈ ಹಬ್ಬ ನಿಮ್ಗೆ ಹೇಗೆ ಅನಿಸ್ತಿದೆ? ಖಂಡಿತ ಸಾಕಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಅದೊಂದು ಸ್ವಲ್ಪ ಮುಂದೆ ಕೂರು ಹೋದ್ರೆ ನಮ್ಮ ಅಪ್ಪನೂರು ಬರುತ್ತೆ ಅತ್ತಣಿಯನ್ನು. ಓ, ಹಾಗಾದ್ರೆ ಇವತ್ತು ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸಿ ಅಲ್ಲೇ ಊಟ ಮಾಡ್ಕೊಂಡು ಬರ್ಬೋದು. ಖಂಡಿತ ಅಜ್ಜಿ ಮನೆ ಅಲ್ವಾ, ಖುಷಿ ಆಗ್ತಿದೆ. ಸೊ ನಾನು ಇಲ್ಲಿ ಸರು ಕುತ್ಕೊಂಡು ಮತ್ತೆ ಸ್ಕೆಚ್ ಹಾಕ್ತಾ ಇದ್ದೀವಿ, ಅಲ್ಲಿ ಹೋಗಿ ಏನು ಕಿತಾಪತಿ ಮಾಡಬೇಕು ಅಂತ. ಕನ್ನಡಕ ಒಳಗಡೆ ಸ್ಕೆಚ್ ಹಾಕ್ತಾ ಇದ್ದೀವಿ. ಹಾಗಾದ್ರೆ ಇದು ಕೊಪ್ಪಳ ಜನತೆಗೆ ಒಂದು ಪ್ರಶ್ನಾರ್ಥಕ ಪ್ರಶ್ನೆ, ಏನು ಸ್ಕೆಚ್ ಆಗಿರ್ಬೋದು ಅಂತ ನೋಡೋಣ. ಈಗ ನಮ್ಮ ಕಿರಿಯ ಸೊಸೆ ಹತ್ರ ಬರ್ತಿದ್ದೀವಿ. ನಮ್ಮ ಮೊದಲ ಪ್ರಶ್ನೆ ಅವ್ರು ಆನ್ಸರ್ ಕೊಟ್ಟರು, ನಿಮ್ಮ ಗಂಡ. ಆದ್ರೂ ನೀವು ಅಷ್ಟು ಗ್ಯಾಪಲ್ಲಿ ಯಾಕೆ ಕೂತಿದ್ದೀರ ಅಂತ ಗೊತ್ತಾಗ್ತಿಲ್ಲ. ವಿಷಯ ಏನಂದ್ರೆ ನಮ್ಮ ಅಕ್ಕನ ಗಂಡ ಬಿಸಿ ಇದ್ದಾರೆ. ಓ, ಹಾಗೆ. ಅವ್ರಿಗೆ ಕಂಪ್ನಿ ಬೇಕಲ್ವಾ? ಓಕೆ ಓಕೆ. ಅವ್ರಿಗೆ ಕಂಪನಿ ಕೊಡೋದ್ರಲ್ಲಿ ಪಾಪ ಅವ್ರಿಗೆ ಏಕಾಂಗಿ ಆಗೋದ್ರಲ್ವಾ? ಅಯ್ಯೋ, ಅವ್ರಿಗೆ ಅಭ್ಯಾಸ ಇದೆ ಬಿಡಿ. ಓ, ಅಭ್ಯಾಸ ಇದೆಯಾ? ಹಾಗಾದ್ರೆ ಆಗಿರ್ಬೋದು. ಈಗ ಅದೇ ಎಲ್ರಿ ಕೇಳ್ದಂಗೆ ಕೊಪ್ಪಳ ಉತ್ತರ ಹಬ್ಬ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆಕ್ಚುಲಿ ಜಾತ್ರೆ ಅಂದ್ರೆ ಇನ್ನೊಂಥರ ಎಕ್ಸೈಟ್ಮೆಂಟು. ಅಂಡ್ ನಾವೆಲ್ಲ ಸೇರಿ ಒಟ್ಟಿಗೆ ಬೇರೆ ಊರಿಗೆ ಹೋಗ್ತಾ ಇದೀವಿ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು. ಏನ್ ಹೇಳೋಣ ಅಂದ್ರೆ ಎಲ್ಬುರ್ಗ ಬರಾಕತ್ತೀವಿ, ರೆಡಿ ಇರ್ರಿ. ಅವ್ರೆಲ್ಲರೂ ರೆಡಿ ಅದಾರ. ನಾವೀಗ ಹಿಂದಕ್ಕೆ ಹೋಗೋಣ. ಹಿಟ್ಲರ್ ಕಲ್ಯಾಣ ಫ್ಯಾಮಿಲಿಯ ಖಳನಾಯಕನ ಪಾತ್ರಧಾರಿಯಾದಂತಹ ಮಿಸ್ಟರ್ ದೇವ್ ಅವರೇ, ಬೇರೆ ಇವಾಗ ನಾವು ಅಲ್ಲಿ ಜಾತ್ರೆಗೆ ಹೋಗ್ತಿದ್ದೀವಿ, ಅಲ್ಲಿ ಬೇರೆ ಇನ್ಯಾರನ್ನಾದ್ರೂ ಬರುವಾಗ ಬಸ್ಸಲ್ಲಿ ಕೂರಿಸ್ಕೊಂಡು ಬರ್ತೀರಾ? ಏನ್ ಕತೆ? ಫುಲ್ ಸ್ಕ್ಯಾನಿಂಗ್ ಆಗುತ್ತೆ. ಓ, ಅದು ಗೊತ್ತಿರೋ ಪ್ರಶ್ನೆ, ಅದಕ್ಕೇನೆ ಕೇಳಿದೆ ನಾನು. ಮತ್ತೆ ಇವಾಗ ವಿಷಯಕ್ಕೆ ಬರ್ಬೇಕಾದ್ರೆ ನಾವು ಜಾತ್ರೆಗೆ ಹೋಗ್ತಿದ್ದೀವಿ. ಏನ್ ಅನಿಸ್ತಿದೆ? ಫಸ್ಟ್ ಟೈಮ್ ನಮ್ಮ ಸೀರಿಯಲ್ ಕಡೆಯಿಂದ ನಾವು ಹೋಗ್ತಿದ್ದೀವಿ. ಇಲ್ಲಿ ಬಸ್ಸಲ್ಲಿ ಆಗ್ಲಿ ನೀವು ಜಾತ್ರೆ ಎಬ್ಬರಿಸಿದ್ದೀರಾ, ಇನ್ನು ಅಲ್ಲಿ ಹೋದ್ಮೇಲೆ ಫುಲ್ ಜಾತ್ರೆನೆ. ಇವಾಗ ನಮ್ಮ ನಾಯಕ ನಟಿ ಪಾತ್ರಧಾರಿಯಾದಂತಹ ಲೀಲಾ 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 ಈಗ ನಿಮ್ ಜೊತೆ ಮಾತಾಡಕತ್ತಾರ, ಮಾತಾಡಿ. ಎಲ್ಲಾರ್ಗು ಶರಣ್ರಿ, ನಾವೆಲ್ಲ ಯಲಬುರ್ಗಕ್ಕೆ ಬರತ್ತೀವಿ. ಇಡೀ ಹಿಟ್ಲರ್ ಕಲ್ಯಾಣ ಟೀಮ್ ಅಲ್ಲಿ ಇರ್ತೈತಿ. ನಿಮ್ ಜೊತೆ ಮಾತಾಡಕ್ ಬರ್ತಿದೀವಿ, ಡಾನ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಕಲ್ಯಾಣ ಫಸ್ಟ್ ಸೀರಿಯಲ್ ಆದ್ಮೇಲೆ ಜಾತ್ರೆ ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಸೊ ಎಲ್ಲಾರು ಬರ್ಲಾಕತ್ತೀವಿ. ತುಂಬಾ ಖುಷಿ ತುಂಬಾ ಖುಷಿ ಇದೆ. ನಮ್ಮೂರು ಯಲಬುರ್ಗಕ್ಕೆ ಬರ್ತಾ ಇದೀವಿ. ನೀವು ಎಲ್ಲರೂ ಇರ್ತೀರಾ, ಮಜಾ ಮಾಡೋಣ. ನಮ್ ಡಾನ್ಸ್ಗೆ ನೀವು ಒಂದ್ 4 ಸ್ಟೆಪ್ ಹಾಕ್ರಿ. ಏ ಹುಡುಗಿ ಯಾಕೆ ಹಿಂಗಾಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾಡ್ತಿ, ಸಿಗವಲ್ಲಿ ಕೈಗೆ. ಈಗ ನಮ್ಮ ಈ ಸೀರಿಯಲ್ನ ಸೃಷ್ಟಿಕರ್ತರಾದ ನಿರ್ದೇಶಕರಾದಂತಹ ಧರಣಿ ಸರ್ ಹತ್ರ ಬರ್ತಿದ್ದೀವಿ. ನಮ್ಮ ಒಂದು ಫ್ಯಾಮಿಲಿಯ ತಂದೆ ಸ್ಥಾನದಲ್ಲಿದ್ದೀರಾ ನೀವು. ಈಗ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಎಲ್ರಿಗೂ ನಮಸ್ಕಾರ. ಒಂದೇನಂದ್ರೆ ನಾವು ಅಭಿಮಾನಿಗಳೇ ದೇವರು ಅಂತ ಹೇಳಿದವರು ನಮ್ಮ ಅಣ್ಣವರು, ಹಾಗೆ ಅವರನ್ನ ಫಾಲೋ ಮಾಡ್ಕೊಂಡು ಬಂದವರು ನಮ್ಮ ಅಪ್ಪು ಅವರು. ಯಾವುದೇ ಸಿನಿಮಾ ಆಗಲಿ ಅಪ್ಪು ಅವರಲ್ಲಿ ಬರ್ತಾ ಇದ್ರು, ಎಲ್ಲನೂ ಮಾಡ್ತಾ ಇದ್ರು. ಸೊ ಈಗ ನಾವು ದೇವ್ರನ್ನ ಮೀಟ್ ಮಾಡಕ್ಕೆ ಬರ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ತುಂಬ ಖುಷಿ ಇದೆ. ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ನಿಮ್ಮನ್ನು ನೋಡಿ, ನಿಮ್ಮ ಹತ್ರ ಮಾತಾಡಿ, ನಿಮ್ಮ ಒಪಿನಿಯನ್ ತಗೋಬೇಕು ಅನ್ನೋದು ನಮಗೆ ತುಂಬ ಬಯಕೆ ಇದೆ. ಯಾಕೆಂದರೆ ನಾವೇನೋ ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತೀವಿ, ನಿಮ್ಮ ಅನಿಸಿಕೆಗಳು ಬೇರೆ ಥರ ಇರುತ್ತೆ. ನಿಮ್ಮ ಹತ್ರ ಪ್ರಶ್ನೆ ಮಾಡಿದಾಗ ನೀವು ನಮಗೆ ಕೊಡೋ ಉತ್ತರನ ನಾವು ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಇಷ್ಟದ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಹಾಗಾಗಿ ನಿಮ್ಮನ್ನು ಯಾವಾಗ ಭೇಟಿ ಆಗ್ತೀವಿ ಅಂತ ತುಂಬ ಕಾತರದಿಂದ ಬರ್ತಾ ಇದ್ದೀವಿ. ಕಲಾವಿದರಿಂದ ಹಿಡಿದು ಟೆಕ್ನಿಷಿಯನ್ ವರ್ಗು ಎಲ್ಲರ ಅಭಿಪ್ರಾಯ ಕೇಳಾಯ್ತು. ಒಬ್ಬೊಬ್ಬರು ಒಂದೊಂದು ಥರ ಜೋಶಲ್ಲಿದ್ದಾರೆ. ಇನ್ನೆಲ್ಲರೂ ಹೋಗಿ ನೋಡ್ಬೇಕು ಯಾವ ಥರ ಜೋಶ್ನ ಹೊರಗಡೆ ಹಾಕ್ತಾರೆ ಅಂತ. ಎಲ್ಲರೂ ರೆಡಿನ ಡ್ಯಾನ್ಸ್ ಮಾಡೋಕ್ಕೆ? ನನ್ ಸುತ್ತ ಸುತ್ತಾಕು,
ಯಲಬುರ್ಗಾ ತಲುಪಿದ ಹಿಟ್ಲರ್ ಕಲ್ಯಾಣ ತಂಡ ಮೊದಲಿಗೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಗವಿಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು. ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೆ ಮುಂಚೆ ದೇವರ ದರ್ಶನ, ದೇವರ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಮ್ಮ ಹಿಟ್ಲರ್ ಕಲ್ಯಾಣದ ಇಡೀ ತಂಡ ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ವಿ. ಬಹಳ ಖುಷಿಯಾಗಿದ್ದೇನು ಅಂದರೆ, ಕರ್ನಾಟಕದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಜಾತ್ರೆ ಇಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು. 5 ಲಕ್ಷ ಜನ ಸೇರ್ತಾರಂತ ಇಲ್ಲಿ. ಹಾಗಾಗಿ ಈ ಜಾಗಕ್ಕೆ, ಈ ಪುಣ್ಯಕ್ಷೇತ್ರಕ್ಕೆ ಬಂದು ನಮ್ಮ ಇವತ್ತಿನ ಹಿಟ್ಲರ್ ಕಲ್ಯಾಣ ಜಾತ್ರೆನ ಶುರು ಮಾಡ್ತಾ ಇದ್ದೀವಿ. ಸೊ ನಿಮಗೂ ಆ ದೇವರ ಆಶೀರ್ವಾದ ಚೆನ್ನಾಗಿ ಮಾಡಲಿ ಅಂತ ನಾವೆಲ್ಲರೂ ಕೇಳ್ಕೊಂಡಿದ್ದೀವಾ? ಸೊ ಒಂದು ಭಯಭಕ್ತಿಯಿಂದ, ಶ್ರದ್ಧೆಯಿಂದ ನಮ್ಮ ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನೀವು ಅಷ್ಟೇ ಖುಷಿಯಿಂದ ನಮ್ಮ ಈ ಜಾತ್ರೆಯನ್ನು ನೋಡಿ ಹರಿಸ್ಬೇಕು ಅಂತ ಕೇಳ್ತೀವಿ. ಥ್ಯಾಂಕ್ ಯು. ಶ್ರೀ ಗವಿಮಠದ ಆಶೀರ್ವಾದ ಪಡೆದುಕೊಂಡು ಉತ್ಸಾಹದಿಂದ ಕಾಯುತ್ತಿದ್ದ ಯಲಬುರ್ಗಾ ಜನಸಾಗರದಲ್ಲಿ ಮೆರವಣಿಗೆ ಸಾಗಿ ಅಭಿಮಾನಿಗಳ ಮಾನಸದಲ್ಲಿ ಬೆರೆತರು. ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಇದರ ಮಧ್ಯೆ ಅಭಿಮಾನಿಗಳ ಮನೆಗಳಿಗೂ ಭೇಟಿ ನೀಡಿ ಅವರ ಸಂಭ್ರಮದಲ್ಲಿ ಭಾಗಿಯಾದರು. ಜಿ ಕನ್ನಡ ವತಿಯಿಂದ ನಡೀತಿರುವಂಥ ಹಿಟ್ಲರ್ ಕಲ್ಯಾಣ ಫ್ಯಾಮಿಲಿಯ ಎಲ್ಲ ಬಂಧುಗಳಿಗೆ, ನಮ್ಮ ಮನೆಗೆ ಬಂದಂಥ ಎಲ್ಲ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಖುಷಿ ಆಗ್ತಿದೆ. ಹಿಟ್ಲರ್ ಕಲ್ಯಾಣ ತುಂಬಾ ನೋಡಕ್ ಇಷ್ಟ. ನಿನ್ನ ನೋಡಕ್
ಹಾಗೇನಿಲ್ಲ ಹಾಗೇನಿಲ್ಲ, ಎಲ್ಲರೂ ನೋಡ್ಬೇಕು, ತುಂಬಾ ಇಷ್ಟ. ನೀವು ನಿಮ್ ಕೈ ಹೇಗಿದೆ? ಬ್ಯಾಂಡೇಜ್ ಯಾರು ಹಾಕಿದ್ದು? ಅವ್ರು ಹಾಕಿದಾರೆ, ಅದಕ್ಕೆ ನನ್ನ ಕೈ ಚೆನ್ನಾಗಿದೆ. ನೀವು ಉಪ್ಪು ಜಾಸ್ತಿ ಹಾಕ್ಬಿಟ್ರಲ್ಲ ಚಪಾತಿ ಹಿಟ್ಟಿಗೆ. ಟೇಸ್ಟ್ ಹೆಂಗಿತ್ತು? ಟೇಸ್ಟ್ ಹೆಂಗಿತ್ತು? ಆಕ್ಚುಲಿ ನಾನು ಅಡ್ಗೆ ಮಾಡ್ಲಿಲ್ಲ, ಏಜೆ ಅಡ್ಗೆ ಮಾಡಿದ್ದು. ನಾನ್ ಮಾಡಿದಂತ ತಪ್ಪು ತಿಳ್ಕೊಂಡು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಎಲ್ಲ ನಿಮ್ಮ ಮನೆಯವರು ಇಲ್ಲಿ ಈ ವಟಾರದ ಲೀಲಾಗಳು ತುಂಬಾ ಜನ ಇರ್ತಾರೆ. ನನಗೆ ದುರ್ಗಾನ ಇಷ್ಟ, ದುರ್ಗಾಗ್ ಸಿಟ್ಟು ಬರ್ಸ್ಬೇಕು. ನಾನು ಅದೇ ಹೇಳ್ತೀನಿ, ಆಕೆ ಸಿಟ್ಟು ಬರಲಿ, ಅವರು ಸಿಟ್ಟು ಮಾಡಿಸ್ಲಿ ಅಂತ ಹೇಳ್ತೀನಿ ಆಕಿಗೆ. ಆಕಿಗೆ ಕೋಪ ಬರ್ಬೇಕು. ಭಾರಿ ಸ್ಟ್ರಾಂಗ್ ಆಗಿರ್ತಾರ ಅವರು, ಚಂದ ಮಾತಾಡ್ತಾರೆ. ನಾನು ಆ ಸಿಚುವೇಶನ್ ತಕ್ಕಂಗೆ ಆಕ್ಟ್ ಮಾಡಿರ್ತೀನಿ, ಬಟ್ ಅವ್ರು ಅದನ್ನ ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಅದನ್ನ ನಂತರನೇ ಮಾಡ್ತಾರೆ ಅಂದ್ರೆ ಮಾಡಿ ಮಾಡಿ ಮಾಡಿ. ಅಕ್ಕ ಅಕ್ಕ ಇದು ಏನಕ್ಕ ಕೇಳ್ತಾ ಸಣ್ಣರೇ, ಹೌದಲ್ಲಕ್ಕ ಇವ್ ಏನ್ ಅರ್ಥನಾಗೋದಲ್ಲ ಇವ್ರದ್ದು ಅಂತ ಹಾಕಿ ಲಕ್ಷ್ಮಿ. ಇವ್ರನ್ನ ಕೇಳಕ್ ಬರ್ತೀರಿ ಅಕ್ಕರ್ನ? ಅಕ್ಕ ನಾನ್ ಮಾಡೋದು ಸುಮ್ಮನೆ ಇರಿ, ನೀವು ಯಾರು ಮಾತಾಡ್ಬೇಡ್ರಿ, ನಾನು ಅದನ್ನೊಂದು ಇಟ್ಟಿರ್ತೀನಿ ಅಂತ ಇವ್ರು ಹೇಳ್ತಾರೆ. ಅದ್ದೂರಿ ಯಲಬುರ್ಗಾಜಿ ಜಾತ್ರೆಗಾಗಿ ನಿರ್ಮಾಣಗೊಂಡ ಸುಂದರ ಸ್ಟೇಜ್ನ ತಯಾರಿ ದೃಶ್ಯ ನಿಮಗಾಗಿ. ಸ್ಟೇಜ್ ರೆಡಿ ಆದ್ಮೇಲೆ ಸ್ಟೇಜ್ ಕಳೆ ಕಟ್ಟಲು ಕಲಾವಿದರ ಡ್ಯಾನ್ಸ್ ಇದ್ದೇ ಇರುತ್ತೆ. ಡ್ಯಾನ್ಸ್ ತಯಾರಿ ಹೇಗಿತ್ತು ಅಂತ ನೀವೇ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎಡ್ವರ್ಡ್ ಸುಂದ್ರಿಲೀಲಾ ಮಾತಾಡ್ತಾ ಇರೋದು. ಕಣ್ಣು ಹೊಡಿಯಾಕ ಆ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಕಣ್ಣು ಹೊಡಿಯಾಕ ಮೊನ್ನೆ ಕಲಿತಾನಿ ನೀನ ಹೇಳಲೆ ಮಗನ. ಎಲ್ಲ ನಿಮ್ಗೋಸ್ಕರ ಹಿಟ್ಲರ್ ಕಲ್ಯಾಣ ಜಾತ್ರೆ. ನಾವು ಬಂದಿರೋದು ಯಲಬುರ್ಗಕ್ಕೆ. ಸೊ ಯಲಬುರ್ಗ ಜನತೆ ಮಿಸ್ ಮಾಡದೆ ಬರಬೇಕು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಎಜೆ ಮಾತಾಡ್ತಾ ಇರೋದು. ಇವತ್ತು ನಿಮ್ಗೊಂದು ಖುಷಿಯಾದ ಸುದ್ದಿನ ಹೇಳೋದಕ್ಕೆ ಅಂತ ಬಂದು ನಿಂತ್ಕೊಂಡಿದ್ದೀನಿ. ಅದನ್ನ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರನ್ನು ನೇರವಾಗಿ ನಾನು ಭೇಟಿ ಮಾಡಕ್ ಬರ್ತಾ ಇದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ಇದೆ. ಅಂಡ್ ಖಂಡಿತವಾಗ್ಲೂ ನಿಮಗೂ ನೇರವಾಗಿ ನಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಖುಷಿ ಇದೆ ಅಂತ ನನಗೆ ನಂಬಿಕೆ ಇದೆ. ಸೊ ಯಲಬುರ್ಗಿ ಜನಗಳಿಗೆ ನಾನು ಪ್ರೀತಿಯಿಂದ ಕೇಳ್ಕೊಳ್ಳೋದೇನು ಅಂದ್ರೆ, ನೀವು ಮನೆಯಿಂದ ಬಂದು ನಮ್ಮ ಜೊತೆ ಸಂತಸವನ್ನ ಹಂಚ್ಕೋಬೇಕು. ಹಾಗೆ ನಮ್ಮ ಹಿಟ್ಲರ್ 100 ಕಂತುಗಳನ್ನ ಮುಗಿಸ್ಕೊಂಡು ಮುಂದೆ ಸಾಗ್ತಾ ಇದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೇರವಾಗಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಅದು ನಮಗೆ ತುಂಬಾ ಇಂಪಾರ್ಟೆಂಟು. ಹಾಗೆ ನಮ್ಮ ಎಂಟರ್ಟೈನ್ಮೆಂಟು ನಿಮಗೋಸ್ಕರ ಸದಾ ಇರುತ್ತೆ. ಇವತ್ತು ನಿಮ್ಮನೆ ಬಾಗಿಲಿಗೆ ಬಂದಿದೆ, ಅದನ್ನು ಬಂದು ಬಾಗಿಲು ತೆರೆದು ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಯಲಬುರ್ಗದಲ್ಲಿದ್ದೀವಿ. ಸ್ಟೇಜ್ ಸೆಟ್ ಆಗಿದೆ, ಮ್ಯೂಸಿಕ್ ಜೋರಾಗಿದೆ. ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಸೂಪರ್ ಆಗಿರೋ ಸಾಂಗ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅದ್ ಯಾವ್ದು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಇಲ್ಲಿಗೆ ಬರ್ಬೇಕು. ಮಿಸ್ ಮಾಡದೆ ಬನ್ನಿ. ಹಿಟ್ಲರ್ ಕಲ್ಯಾಣ ಜಾತ್ರೆ.
ಎಲ್ಲ ಭರ್ಜರಿ ತಯಾರಿಯನ್ನ ನೋಡಿದ ನಿಮಗೆ ವಂದಿಸುತ್ತಾ ಯಲಬುರ್ಗಾ ಹಿಟ್ಲರ್ ಕಲ್ಯಾಣ ಜಿ ಕನ್ನಡ ಜಾತ್ರೆಗೆ ಸ್ವಾಗತ ಸುಸ್ವಾಗತ. 2 ವರ್ಷಗಳ ನಂತರ ಕೊಪ್ಪಳದ ಯಲಬುರ್ಗಾ ಜನಸಾಗರದ ನಡುವೆ ಸಿ ಜಾತ್ರೆ. ಅದ್ದೂರಿ ಹಿಟ್ಲರ್ ಕಲ್ಯಾಣ ಜಾತ್ರೆ. ನೀನೆಲ್ಲೋದ್ರೂ ಅನ್ನ ಸಿಗುತ್ತೆ ಅಂತೆ, ಆದ್ರೆ ಎಲ್ಲೋದ್ರೂ ಈ ತರ ತಾಯಂದಿರು ಸಿಗ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಜಾತ್ರೆ ಬಹಳ ಜೋರೈತಿ, ಸಕ್ಕದಾಗೈತಿ. ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.